ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಲಾಗಿಗೆ ತಮಗೆಲ್ಲ ಸ್ವಾಗತ. ಸೊ ಇದು ಬಂದುಬಿಟ್ಟು ಮೈಸೂರು ಟೂರ್ನ ಥರ್ಡ್ ಲಾಗ್ ಇದು ಆ್ಯಂಡ್ ಥರ್ಡ್ ಪ್ಲೇಸ್ ಕೂಡ ಇದು ಹೌದು. ಸೊ ಇವತ್ತು ನಾವು ಬಂದಿರೋದು KRS ಡ್ಯಾಮ್ಗೆ, ಅಂದರೆ ಕೃಷ್ಣರಾಜ ಸಾಗರ್ ಡ್ಯಾಮ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಬೃಂದಾವನ ಉದ್ಯಾನವನ ಕೂಡ ಇದೆ. ಸೊ ಅದನ್ನು ಕೂಡ ನೋಡೋಕ್ಕಂತ ಬಂದಿದ್ದೀವಿ. ಸೊ ಇವಾಗ ಟಿಕೆಟ್ ಎಲ್ಲನೂ ಕೂಡ ತಗೊಂಡಾಯಿತು. ಸೊ ಜಸ್ಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಂಡ್ ನಾವಿಲ್ಲಿ ಬಂದಾಗ ಈವ್ನಿಂಗ್ 6 ಗಂಟೆ ಎಲ್ಲ ಆಗಿತ್ತು. ಸೊ 6 ಗಂಟೆ ನಂತರನೇ ಈ ಬೃಂದಾವನದಲ್ಲಿ ಕಾರಂಜಿ ಶೋ ಎಲ್ಲ ಇರುತ್ತೆ. ಸೊ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈವ್ನಿಂಗೇ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಇದೇ ನೋಡಿ KRS ಡ್ಯಾಮು. ಸೊ ಈ KRS ಡ್ಯಾಮ್ನ ನಿರ್ಮಾಣ ಮಾಡಿದ್ದು ಕೃಷ್ಣರಾಜ ಸಾಗರ್ ಒಡೆಯರ್ ಅವರು. ಆ್ಯಂಡ್ ಅವಾಗಿನ ಇಂಜಿನಿಯರ್ ಆಗಿದ್ದರು ಸರ್ ಎಂ ವಿಶ್ವೇಶ್ವರಯ್ಯನವರು. ಸಂಜೆ ಆಗ್ತಾ ಇದ್ದಂಗೆ ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತಂಪು ವಾತಾವರಣ. ಆ್ಯಂಡ್ ಅದೇ ರೀತಿ ಸೊ ಗಾಳಿ ಕೂಡ ತುಂಬ ಚೆನ್ನಾಗಿ ಸೂಸ್ತಾ ಇತ್ತು. ಸೊ ಆ ಕಡೆಯಿಂದ ಈ ಕಡೆ ಫುಲ್ ಬ್ರಿಡ್ಜ್ ಇದೆ. ಸೊ ಬ್ರಿಡ್ಜ್ ದಾಟ್ಕೊಂಡು ನಾವಿವಾಗ ಬೃಂದಾವನದ ಗಾರ್ಡನ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಧ್ಯದಲ್ಲಿ ನೋಡಿ ಈ ಥರ ಬೋಟ್ಗಳು ಹೋಗ್ತಾ ಇದ್ವು ಆ ಕಡೆ ಈ ಕಡೆ. ಸೊ ಹಿರಿಯರಿಗೆ ಆ್ಯಂಡ್ ಮಕ್ಕಳಿಗೆ ಎಲ್ಲ ತುಂಬ ದೂರ ನಡೆಯೋಕ್ಕಾಗದೇ ಇರೋರು ಬೋಟಲ್ಲಿ ಕ್ರಾಸ್ ಮಾಡ್ತಾರೆ. ಹಾಗೆ ಇಲ್ಲಿ ಬ್ರಿಡ್ಜ್ ಮೇಲಿಂದ ನಡ್ಕೊಂಡು ಹೋಗ್ತಿರುವಾಗ ಇಲ್ಲಿ ತುಂಬ ಮೀನುಗಳ ಮೇಲೇ ಇದ್ವು. ಸೊ ಎಲ್ಲರೂ ಕೂಡ ಇಲ್ಲಿ ಏನೇನೋ ತಿನ್ನೋಕ್ಕೆಲ್ಲ ಹಾಕ್ತಾಯಿದ್ರು ಅದಕ್ಕೆ. ಸೊ ಮೇಲೆ ಕಾಣ್ತಾ ಇದ್ವು ಫಿಶ್ಗಳು ಕೂಡ. ಆ್ಯಂಡ್ ನೋಡಿ ಇವಾಗ ಬೃಂದಾವನ ಗಾರ್ಡನಲ್ಲಿ ಬಂದಿದ್ವಿ. ಆ್ಯಂಡ್ ಇಲ್ಲಿ ಈವ್ನಿಂಗ್ ಆಗ್ತಾ ಇದ್ದಂಗೆ ತುಂತುರು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ನಮ್ಮದು ಫೋಟೋಶೂಟ್ ಕೂಡ ನಡೀತಾ ಇತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬೃಂದಾವನ ಗಾರ್ಡನ್ ಅಂತ. ತುಂಬಾ ಗ್ರೀನ್ರಿ ಆಗಿದೆ, ಹಚ್ಚ ಹಸಿರಾಗಿದೆ. ನೋಡಿದರೆ ಕಣ್ಣೆಲ್ಲ ತಂಪಾಗಿಬಿಡುತ್ತೆ. ಆ್ಯಂಡ್ ತುಂಬ ಕ್ಲೈಮೇಟು ಶಾಂತವಾಗಿತ್ತು. ಜನ ಕೂಡ ಅಷ್ಟೊಂದಿರಲಿಲ್ಲ. ಇನ್ನೂ ಟೈಮ್ ಇದೆ ಕಾರಂಜಿ ಶೋಗೆ. ಸೊ ಅದು ಸ್ಟಾರ್ಟ್ ಆದಾಗೆ ಜನ ತುಂಬ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇಲ್ಲಿ ನೋಡಿ ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿದ್ವು. ಏನು ಡಿಫ್ರೆಂಟ್ ಆಗಿ ಫ್ಲವರ್ಸ್ ಇದ್ವು. ಸೊ ನೋಡಿ ಈ ಗಿಡ ಅಂತೂ ನಾನು ಇವಾಗಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿತ್ತು ಅದು. ಆ್ಯಂಡ್ ನೀರು ಕೂಡ ಹೇಗೆ ಹರಿತಾ ಇದೆ ನೋಡಿ. ಬೃಂದಾವನದ ಈ ಸೊಬಗು ಸೌಂದರ್ಯ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ರಮಣೀಯವಾಗಿತ್ತು. ಸೊ ಲೈಫಲ್ಲಿ ಒಂದು ಸತಿ ಆದರೂ ಈ ಥರ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಲೇಬೇಕು. ಸೊ ನಮಗೆ ಗೊತ್ತಿರದೇ ಇರೋದು ಎಷ್ಟೋ ವಿಷಯಗಳು ಇಲ್ಲಿ ಬಂದು ನಾವು ತಿಳ್ಕೊಳ್ತೀವಿ. ಲೈಫಲ್ಲಿ ಎಷ್ಟೇ ಟೆನ್ಷನ್ನು ಆ್ಯಂಡ್ ಅದೇ ರೀತಿ ಪ್ರೆಷರು ಇದ್ದಾಗಲೂ ಕೂಡ ಎಲ್ಲನೂ ಕೂಡ ಇಲ್ಲಿ ನಾವು ಮರಿತೀವಿ. ಸೊ ಹಾಗಾಗಿ ಇಂಥ ಪ್ಲೇಸ್ಗಳಿಗೆ ಬಂದು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆಯಾಗಿರುತ್ತೆ. ಆ್ಯಂಡ್ ಇವಾಗ ನಾನು ಇಲ್ಲಿ ಗಾರ್ಡನಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ನಾನು ತುಂಬ ಟಯರ್ಡ್ ಆಗಿದ್ದೆ, ಬಿಕಾಸ್ ಈವ್ನಿಂಗ್ ಟೈಮ್ ಆಗಿತ್ತು. ಆ್ಯಂಡ್ ಡೇ ಫುಲ್ ಎಲ್ಲನೂ ಕೂಡ ನಾವು ಇದೇ ಥರ ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ವಿ. ಮತ್ತು ಸರಿಯಾಗಿ ರೆಡಿ ಆಗೋಕ್ಕೂ ಆಗಲಿಲ್ಲ. ಸೊ ಹಾಗೆಯೇ ಪ್ಲೇಸ್ಗಳಿಗೆಲ್ಲನೂ ಫಾಸ್ಟಾಗಿ ವಿಸಿಟ್ ಮಾಡಿದ್ವಿ. ಬಿಕಾಸ್ 2 ಡೇಸಲ್ಲಿ ನಮಗೆ ಎಲ್ಲ ಪ್ಲೇಸು ಕವರ್ ಮಾಡೋದಿತ್ತು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕಾರಂಜಿನೂ ಈ ಥರ ಡಿಫ್ರೆಂಟ್ ಆಗಿತ್ತು. ಅಂದರೆ ಸ್ಟೇಜ್ ವೈಸ್ ನಾವು ಮೇಲೆ ನಡ್ಕೊಂಡು ಹೋದಾಗ ಬೇರೆ ಥರನೇ ಈ ಥರ ಕಾರಂಜಿ ಮಾಡಿದರು. ಸೊ ತುಂಬ ದೂರ ನಡೆಯೋದಿತ್ತು ಇಲ್ಲಿ. ಆ್ಯಂಡ್ ಜನನೂ ಕೂಡ ಇವಾಗ ಜಾಸ್ತಿ ಆಗ್ತಾಯಿದ್ರು.
ಸೊ ಟೈಮ್ ಆದಂಗೆ ಕಾರಂಜಿ ಶೋ ಇರುತ್ತೆ, ಸೊ ಅದನ್ನು ನೋಡೋದಕ್ಕೆ ಜನ ಕೂಡ ಇವಾಗ ಬರ್ತಾ ಇದ್ರು. ಆ್ಯಂಡ್ ಕಾರಂಜಿ ಶೋನ ಮಿಸ್ ಮಾಡದೆ ನೋಡಿ, ವಿಡಿಯೋನ ಕೊನೆಯಲ್ಲಿ ಬರುತ್ತೆ ಅದು. ಸೊ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಆ್ಯಂಡ್ ಅದೇ ರೀತಿ ನೋಡಿ, ಇವಾಗ ಇಲ್ಲಿ ಟಾಪಲ್ಲಿ ಬಂದಿದ್ದೀವಿ ನಾವು. ಸೊ ಟಾಪಲ್ಲಿ ಕೊನೆಯಲ್ಲಿ ಈ ಥರ ಒಂದು ದೇವಸ್ಥಾನದ ಥರ ಮಾಡಿದ್ದಾರೆ. ಸೊ ತುಂಬ ಸೂಪರಾಗಿತ್ತು ಇದು ಕೂಡ. ಸೊ ಪೂರ್ತಿ ಟಾಪಲ್ಲಿ ನಿಂತು ನೋಡಿದಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬೃಂದಾವನ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಚಾಟ್ ಶಾಪ್ಸ್ ಕೂಡ ಇದ್ವು. ಸೊ ಈವ್ನಿಂಗಲ್ಲಿ ನಾವಿಲ್ಲಿ ಚಾಟ್ಸ್ ತಿಂತಾ ಇದ್ವಿ. ಆ್ಯಂಡ್ ಅಲ್ಲಲ್ಲಿ ಈ ಥರ ನೀರು ಹರಿಯೋ ಝರಿ ಕೂಡ ಇದ್ವು. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋದಕ್ಕೆ. ಸೊ ಈ ಸೀನ್ ಅಂತೂ ಫುಲ್ಲಿ ನ್ಯಾಚುರಲ್ ಆಗಿರುವಂಥದ್ದು, ಯಾವುದು ಆರ್ಟಿಫಿಷಿಯಲ್ ಅಲ್ಲ, ಅಂದರೆ ಯಾವುದು ಮಾನವ ನಿರ್ಮಿತ ಅಲ್ಲ, ಇದು ನ್ಯಾಚುರಲ್ ಆಗಿ ತಾನಾಗೆ ಆಗಿದ್ದು. ನೋಡಿ ಎಷ್ಟು ಚೆನ್ನಾಗಿ ನೀರು ಇಲ್ಲಿಂದ ಬರ್ತಾ ಇದೆ. ಸೊ ಮೇಲಿಂದ ನೀರು ಹರಿದು ಕೆಳವರೆಗೂ ಹೋಗುತ್ತೆ. ಆ್ಯಂಡ್ ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ತುಂಬ ಟೈಮ್ ಆಯಿತು. ಸೊ ಪೂರ್ತಿ ಟಾಪಲ್ಲಿ ಅಲ್ಲಿ ಶೋ ಇರುತ್ತೆ, ಹಾಗಾಗಿ ಬೇಗ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅಂತ ನಾವು ಡಿಸೈಡ್ ಮಾಡಿ ನಂತರ ಅಲ್ಲಿಗೆ ಹೋದ್ವಿ. ಸೊ ನಿಸರ್ಗದ ಮುಂದೆ ಮಾನವ ನಿರ್ಮಿತ ಯಾವುದೂ ಶ್ರೇಷ್ಠ ಅಲ್ಲ. ಸೊ ನಿಸರ್ಗ ನೋಡಿ ಕಣ್ಣನ್ನು ಮನಸ್ಸನ್ನು ಹೇಗೆ ಉಲ್ಲಾಸಭರಿತವಾಗಿ ಮಾಡುತ್ತೆ ಅಂತ. ಸೊ ಈ ನೀರನ್ನು ಹಾಗೆ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದೇ ರೀತಿ ಇಲ್ಲಿ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಾಗಿತ್ತು ಈ ಹೊತ್ತಲ್ಲಿ. ಸೊ ತಾವು ಕೂಡ ಈ ವಿಡಿಯೋ ನೋಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೋಡಿ, ಇದು ಸಂಗೀತ ಕಾರಂಜಿ ನಡೆಯುವಂಥ ಪ್ಲೇಸು. ಸೊ ಬಂದುಬಿಟ್ಟು ನಾವಿವಾಗ ಕೂತ್ಕೊಂಡಿದ್ದೀವಿ. ಇನ್ನೂ ಅಷ್ಟೊಂದು ಜನ ಬಂದಿಲ್ಲ ಅನಿಸುತ್ತೆ. ಇನ್ನೊಂದು ಚೂರು ಲೇಟ್ ಆದರೆ ಸಾಕು, ಇಲ್ಲಿ ಕೂಡೋದಕ್ಕೆ ಪ್ಲೇಸ್ ಕೂಡ ಸಿಗಲ್ಲ. ಇವಾಗ ನೋಡಿ ಫುಲ್ ಜನ ಎಲ್ಲ ಬಂದಿದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಫ್ಯಾಮ್ಲಿ ಎಲ್ಲನೂ ಕೂಡ ಕೆಳಗಡೆನೇ ಉಳ್ಕೊಂಡಿದ್ದಾರೆ. ಅವ್ರು ಯಾರೂ ಇಲ್ಲಿಗೆ ಬರಲಿಲ್ಲ, ಬಿಕಾಸ್ ತುಂಬ ದೂರ ಇತ್ತು ನಡೆಯೋದು, ಹಾಗಾಗಿ ಬರೋಕ್ಕಾಗಲಿಲ್ಲ ಅವ್ರಿಗೆ. ಸೊ ನಾನು ನಮ್ಮ ಮನೆಯವರು ಆ್ಯಂಡ್ ಗೋಲು ಮತ್ತು ನಮ್ಮ ತಮ್ಮ ಅಷ್ಟೇ ಬಂದಿದ್ದೀವಿ ಇಲ್ಲಿ. ಸೊ ಕಾರಂಜಿ ಶೋ ಸ್ಟಾರ್ಟ್ ಆಯಿತು ನೋಡಿ, ತುಂಬಾ ಥ್ರಿಲ್ಲಿಂಗ್ ಆಗಿತ್ತು, ಸಖತ್ತಾಗಿತ್ತು. ತಾವು ಕೂಡ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ.
ಆಯಿತು ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಕೊಡಿ. ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.